ಯಾವತ್ತು ಸೇವಾ ಸಹಕಾರ ಸಂಘದಲ್ಲಿ ಸಹಕಾರವಾಗಿದ್ದರೆ ಮಾತ್ರ ಸೊಸೈಟಿಗಳು ಚೆನ್ನಾಗಿ ನಡೆಯುತ್ತೆ. ಸಹಕಾರ ಇಲ್ಲ ಅಂದಾಗ ಯಾವತ್ತೂ ಸೊಸೈಟಿ ನಡೆಯಲ್ಲ. ಎಲ್ಲೇ ಆಗಲಿ, ಎಲ್ಲಿ ರಾಜಕೀಯ ಬೆಳೆಸ್ಕೊಳ್ತೀವಲ್ಲೇ ಅಲ್ಲಿ ಆ ಸೊಸೈಟಿ ಮುಂದೆ ಬರೋಕ್ಕೆ ಸಾಧ್ಯವೇ ಇಲ್ಲ. ಯಾವಾಗಲೂ ಕೂಡ ಇಲ್ಲಿನ ರೈತರು ಎಲ್ಲ ಪಕ್ಷಭೇದವನ್ನು ಮರೆತು ಪ್ರತಿಯೊಬ್ಬರು ಕೂಡ ನಿರ್ದೇಶಕರಾಗಲಿ, ಅಧ್ಯಕ್ಷರಾಗಲಿ, ಕಾರ್ಯದರ್ಶಿಯವರಾಗಲಿ, ಪ್ರತಿಯೊಬ್ಬರು ಗ್ರಾಮದವರು ಎಲ್ಲರನ್ನು ಒಂದುಗೂಡಿಸಿ ಅವರ ಮುಖಾಂತರ ಒಳ್ಳೆ ಸೇವೆ ನೀವು ಕೊಟ್ಟರೆ ರೈತರಿಗೆ ನಿಜವಾಗ್ಲೂ ಕೂಡ ನಿಮ್ಗೆ ಒಳ್ಳೆ ಹೆಸರು ಬರುತ್ತೆ. ಪ್ರತಿಯೊಬ್ಬರು ಕೂಡ ಸೇವೆ ಮಾಡೋದನ್ನು ಮೊದಲು ಕಲಿಬೇಕು. ಸಹಕಾರ ಸಂಘದಲ್ಲಿ ಯಾವುದು ಖರ್ಚುಗಳಿಲ್ಲದೆ ಸಾಲ ಕೊಟ್ಟಾಗ ರೈತರು ಮುಂದುವರೆದಾಗ ನಿಮಗೂ ಒಳ್ಳೆ ಹೆಸರು ಬರುತ್ತೆ, ಆ ಸೊಸೈಟಿಗೂ ಒಳ್ಳೆ ಹೆಸರು ಬರುತ್ತೆ. ಈಗ ಈ ಸಂದರ್ಭದಲ್ಲಿ ನಮ್ಮ ರಘುಪತಿ ರೆಡ್ಡಿ ಅವರು ಗೆದ್ದು ಬಂದಿದ್ದಾರೆ. ಅವರನ್ನ ಪೂರ್ಣವಾಗಿ ಉಪಯೋಗಿಸ್ಕೊಳ್ಳುವಂತ ಸಂದರ್ಭ ಬಂದಿದೆ ನಿಮಗೆ. ಅವರನ್ನ ಪೂರ್ಣವಾಗಿ ಉಪಯೋಗಿಸ್ಕೊಳ್ಳಿ. ಯಾವತ್ತೂ ರಾಜಕೀಯವನ್ನ ಬಿಟ್ಬಿಡಿ. ಇಲ್ಲಿಗೆ ಬಂದಾಗ ಬೇರೆ ಚುನಾವಣೆ ಸಮಯದಲ್ಲಿ ಚುನಾವಣೆ ಮಾಡಿ ರಾಜಕೀಯ ಮಾಡಿ, ಇಲ್ಲಿ ಸಹಕಾರ ಸಂಘಗಳಲ್ಲಿ ನಮ್ಮ ಹಾಲು ಉತ್ಪಾದಕ ಸಹಕಾರ ಸಂಘದಲ್ಲಿ ಮಾತ್ರ ರಾಜಕೀಯ ತರಬೇಡಿ. ಯಾವಾಗ ರಾಜಕೀಯ ತರ್ತೀವೋ ಆವಾಗಲೇ ಸೊಸೈಟಿ ಕೆಟ್ಟೋಗುತ್ತೆ. ಸೊಸೈಟಿ ಯಾವಾಗ ಕೆಟ್ಟೋಗುತ್ತೋ ರೈತರು ಕೆಟ್ಟೋಗ್ತಾರೆ, ಅದರಲ್ಲಿ ಎರಡನೇ ಮಾತಿಲ್ಲ. ಆದ್ರಿಂದ ನೀವೆಲ್ಲರೂ ಕೂಡ ಸಾಲವನ್ನ ಪಡೆದಾಗ ರೈತರು ಸಮಯಕ್ಕೆ ಕಟ್ಟಿದ್ರೆ ಆ ಒಂದು ಸೊಸೈಟಿಗೆ ನಿಮಗೆ ಬೇಗ ಸಾಲ ಸಿಗುತ್ತೆ. ಯಾಕೆಂದ್ರೆ ಇವಾಗ ಮೊದಲ ತರ ಇಲ್ಲ, ಬಡ್ಡಿ ಇಲ್ಲ. ಪೂರ್ತಿ ಸಮಯಕ್ಕೆ ಸರಿಯಾಗಿ ಕಟ್ಟಿದಾಗ ಮಾತ್ರ ಮತ್ತೆ ನಿಮಗೆ ರಿನ್ಯೂವಲ್ ಸಿಗೋದು, ಮತ್ತೆ ಸಿಗಲ್ಲ. ಆದ್ರಿಂದ ನೀವೆಲ್ಲ ಕೂಡ ಸಹಕಾರವಾಗಿ ಕಟ್ಟಿ, ಜೊತೆಗೆ ನಮ್ಮ ರಘುಪತಿ ರೆಡ್ಡಿ ಅವರಾಗಲಿ, ನಮ್ಮ MLA ಅವರಿದ್ದಾರೆ, ಇವಾಗ ನಿಮಗೆ ಏನು ಬೇಕಾದರೂ ಮಂಜೂರು ಮಾಡಿಕೊಡ್ತಾರೆ. ಒಳ್ಳೆ ಒಂದು ಉಪಯೋಗಿಸ್ಕೋಬೇಕು. ಈ ರೈತರು ಸಮಯಕ್ಕೆ ಸರಿಯಾಗಿ ಸಾಲವನ್ನು ಕಟ್ಟುವುದನ್ನು ಮೊದಲು ಕಲಿಬೇಕು. ಆದ್ರಿಂದ ನಿಮ್ಗೆ ಯಾವುದೇ ಖರ್ಚಿಲ್ಲ. ಇವಾಗ ಯಾವುದೇ ಸಾಲ ತಗೋಬೇಕಾದ್ರೆ ನಿಮ್ಗೆ ಯಾವುದೆಲ್ಲ ಇನ್ಶೂರೆನ್ಸ್ ಬಿಟ್ಟರೆ ನಿಮ್ಗೆ ಇನ್ನೇನು ಯಾವುದು ಖರ್ಚಿಲ್ಲ. ನಮಗೆ ಅಂತ ನಿರ್ದೇಶಕರು ಗೆದ್ದು ಬಂದಿದ್ದಾರೆ. ನಿಮ್ಮ ಹತ್ರ ಯಾವುದೇ ಒಂದು ಇದನ್ನ ಪ್ರತಿಫಲವನ್ನು ಆಸೆ ಪಡೋರಲ್ಲ, ರೈತರಿಗೆ ಸಹಾಯ ಮಾಡಬೇಕು ಅಂತ ಅವರು ಬಂದಿದ್ದಾರೆ. ಆ ಸಹಾಯವನ್ನ ಪಡಿಬೇಕು ಅಂತ ಈ ಸಮಯದಲ್ಲಿ ಹೇಳಿ. ಒಳ್ಳೆ ಅಧ್ಯಕ್ಷರಿದ್ದಾರೆ, ಒಳ್ಳೆ ನಮ್ಮ TR ಶಂಕರಪ್ಪ ಅವ್ರು ನಿಮ್ಗೆ ಹಿರಿಯರಿದ್ದಾರೆ. ನಿಮ್ಗೆ ಏನಾದರೂ ಗೊತ್ತಿಲ್ಲದೆ ಇದ್ರೆ ಅವ್ರನ್ನ ಕೇಳಿ ಅವ್ರ ಸಹಕಾರವನ್ನು ಪಡೆಯಬಹುದು. ಯಾಕಂದ್ರೆ ಕೋಆಪರೇಟಿವ್ ನಲ್ಲಿ ಬಹಳ ಹೆಚ್ಚಿಗೆ ಸಹಾಯ ಕೊಡ್ತಾರೆ ಅವರು, ಅವರಿಗೆಲ್ಲ ಪೂರ್ಣ ಅನುಭವಿ ಅವರು. ಆದ್ರಿಂದ ನೀವೆಲ್ಲರೂ ಕೂಡ ಸಮಯಕ್ಕೆ ಸಾಲ ಪಡೆದು ಮತ್ತೆ ಮರುಪಾವತಿ ಮಾಡಬೇಕು ಅಂತ ಎಲ್ಲ ರೈತರಿಗೂ ಹೇಳಿ ಈ ಸಮಯದಲ್ಲಿ 4 ಮಾತಾಡಕ್ಕೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ಧನ್ಯವಾದಗಳು.